ಈ ದಿನ ನಾವು ಜೀವರಸ ಅಥವಾ ಪ್ರೋಟೋಪ್ಲಾಸಮ್ ಅಂದರೇನು ಅಂತಕ್ಕಂಥ ವಿಚಾರವನ್ನು ಶಾಲೆಯ ಮಕ್ಕಳಿಗೋಸ್ಕರ ಸುಲಭ ರೀತಿಯಲ್ಲಿ ಅರ್ಥ ಆಗುವ ಹಾಗೆ ಈ ಒಂದು ಪ್ರೆಸೆಂಟೇಷನನ್ನು ಮಾಡಿದ್ದೀನಿ. ನನ್ನ ಹೆಸರು CG ನಾಗರಾಜ್ ಅಂತ. ನಾನು ಅನೇಕ ಹಳ್ಳಿ ಶಾಲೆಗಳಲ್ಲಿ ಪಾಠ ಮಾಡಿದ್ದೀನಿ. ಮಕ್ಕಳಿಗೆ ಪ್ರೋಟೋಪ್ಲಾಸಮ್ ಏನು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ. ಇದು ಅವರ ಪಠ್ಯಪುಸ್ತಕದಲ್ಲಿ ಇರಲಿ ಅಥವಾ ಇಲ್ಲದೇ ಇರಲಿ, ನೀವು ಪ್ರೋಟೋಪ್ಲಾಸಮ್ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನು ಹೇಳಿದರೆ ಮಕ್ಕಳಿಗೆ ಮುಂದೆ ಅನುಕೂಲವಾಗುತ್ತೆ ಅನಿಸುತ್ತೆ ನನಗೆ. ಪ್ರೋಟೋಪ್ಲಾಸಮ್ ಅಥವಾ ಜೀವರಸ ಅಂತ ಹೇಳ್ತೀವಲ್ಲ, ಅದು ಯಾತಕ್ಕೋಸ್ಕರ ಹೇಳ್ಕೊಡ್ಬೇಕು ಅಂತ ಹೇಳಿದರೆ, ನಾವು ಎಲ್ಲ ಜೀವಿಗಳು ಕಾರ್ಬನ್ ಬೇಸ್ಡ್ ಲೈಫ್ ಅಂತ ಕರಿತೀವಿ. ಅಂದರೆ ಪ್ರೋಟೋಪ್ಲಾಸಮ್ ಇದೆಯಲ್ಲ, ಅದು ಕಾರ್ಬನ್ ಮತ್ತು ಬೇರೆ ಬೇರೆಯ ವಸ್ತುಗಳಿಂದ ಆಗಿರುತ್ತೆ. ಆದ್ದರಿಂದ ನಾವು ಎಲ್ಲ ಜೀವಿಗಳನ್ನು ಕಾರ್ಬನ್ ಬೇಸ್ಡ್ ಲೈಫ್ ಅಂತ ಕರಿತೀವಿ. ಇದನ್ನು ಮಕ್ಕಳಿಗೆ ಈಗಲಿಂದನೇ ಹೇಳ್ಕೊಡ್ಬೇಕಾಗತ್ತೆ ನೀವು. ಪ್ರೋಟೋಪ್ಲಾಸಮ್ ಅಥವಾ ಜೀವರಸ ಅಂದರೆ ಏನು, ಅದರೊಳಗೆ ಏನಿರುತ್ತೆ ಅನ್ನೋದನ್ನು ಇಲ್ಲಿ ನಾನು ತಿಳಿಸಿದ್ದೀನಿ, ಸುಲಭವಾಗಿ ತಿಳಿಸಿದ್ದೀನಿ. ಇದು ಕೋಶದ ಒಳಗೆ ಇರುವ ಜೇನುತುಪ್ಪವನ್ನು ಹೋಲ್ತಕ್ಕಂಥ ಒಂದು ದ್ರವ. ಇದರಲ್ಲಿ ನೀರು, ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಖನಿಜಗಳು, ಉಪ್ಪುಗಳು, ಕೊಬ್ಬುಗಳು ಇವೆಲ್ಲ ಮಿಕ್ಸ್ ಆಗಿ ಸೇರ್ಕೊಂಡ್ಬಿಟ್ಟು ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಜೇನುತುಪ್ಪದ ಹಾಗಿರ್ತಕ್ಕಂಥ ಒಂದು ರಸಕ್ಕೆ ಜೀವರಸ ಅಂತ ಕರೀತಾರೆ. ಜೀವದಲ್ಲಿ ನಡೆಯುವ ಎಲ್ಲ ರಾಸಾಯನಿಕ ಕ್ರಿಯೆಗಳು ಈ ದ್ರವದಲ್ಲೇ ನಡೆಯುತ್ತೆ. ಅಂದರೆ ಅದಕ್ಕೋಸ್ಕರ ಇದನ್ನು ಜೀವರಸ ಅಂತ ಕರೆದಿದ್ದಾರೆ. ಈ ಜೀವರಸದ ಬಹುಮುಖ್ಯ ಭಾಗ ಯಾವುದು ಅಂದರೆ ಕಾರ್ಬನ್ ಮತ್ತು ಕಾರ್ಬನ್ ಜೊತೆಗಿರುವ ಇಂಗಾಲ ಅಂತ ಕರೀತಾರೆ ಅದನ್ನು. ಇಂಗಾಲದ ಜೊತೆಗಿರುವ ಹೈಡ್ರೋಜನ್, ಆಕ್ಸಿಜನ್, ಫಾಸ್ಫರಸ್ ಮೊದಲಾದ ವಸ್ತುಗಳು ಇವೆಲ್ಲವೂ ಸೇರಿಕೊಂಡು ಇಲ್ಲಿ ಜೀವರಸ ಅಂತ ಆಗಿರುತ್ತೆ. ನಾವು ಪ್ರೋಟೋಪ್ಲಾಸಮ್ ಇಂಪಾರ್ಟೆಂಟ್ ಅಂತ ಕರಿತೀವಿ. ಯಾತಕ್ಕೋಸ್ಕರ? ವೈ ಈಸ್ ಪ್ರೋಟೋಪ್ಲಾಸಮ್ ಸೋ ಇಂಪಾರ್ಟೆಂಟ್? ಅದು ಮಕ್ಕಳಿಗೆ ಯಾತಕ್ಕೋಸ್ಕರ ನಾವು ಕಲಿಸ್ಬೇಕು ಅಂತ ಹೇಳಿದರೆ, ಜೀವನದಲ್ಲಿ ಅಂದರೆ ಎಲ್ಲ ಜೀವಿಗಳಲ್ಲಿ ಬೆಳವಣಿಗೆ ಆಗುತ್ತಲ್ಲ, ಅದು ಪ್ರೋಟೋಪ್ಲಾಸಮ್ ಇರುವುದರಿಂದ ಎನರ್ಜಿ ಪ್ರೋಟೋಪ್ಲಾಸಮ್ ಒಳಗೆ ತಯಾರಾಗುತ್ತೆ. DNA ಆದೇಶಗಳಂದರೆ ಒಬ್ಬರಿಂದೊಬ್ಬರಿಗೆ ಹೋಗ್ತಕ್ಕಂಥ ಗುಣಗಳಿರುತ್ತಲ್ಲ, ಆನುವಂಶಿಕ ಗುಣಗಳು ಎಲ್ಲ ಇದರಲ್ಲೇ ಇರುತ್ತೆ, ಅಲ್ಲಿ ಜಾರಿಯಾಗುತ್ತೆ. ಕೋಶ ಇಲ್ಲಿ ಪ್ರತಿಕ್ರಿಯೆ ಮಾಡುತ್ತೆ. ಅಂದರೆ ಯಾವುದಾದ್ರೂ ಹೊಸ ವಸ್ತುಗಳು ಕೋಶದ ಒಳಗೆ ಹೋದಾಗ ಇಮ್ಮಿಡಿಯೇಟ್ ಆಗಿ ಅದು ಪ್ರತಿಕ್ರಿಯೆ ಮಾಡುತ್ತೆ. ಅಂದರೆ ಇಫ್ ಪ್ರೋಟೋಪ್ಲಾಸಮ್ ಸ್ಟಾಪ್ಸ್ ವರ್ಕಿಂಗ್, ಪ್ರೋಟೋಪ್ಲಾಸಮ್ ಕೆಲಸ ಮಾಡೋದು ನಿಲ್ಲಿಸಿದರೆ ಏನೇ ಕಾರಣದಿಂದಾಗಿ ಜೀವ ನಿಂತು ಹೋಗುತ್ತೆ, ಜೀವ ಇರೋದಿಲ್ಲ. ಆದ್ದರಿಂದ ನೀವು ಪ್ರೋಟೋಪ್ಲಾಸಮಿನ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಹೆಚ್ಚು ತಿಳ್ಕೊಂಡಷ್ಟು ಮುಂದೆ ನೀವು ರಿಸರ್ಚ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಜೀವಿಗಳಲ್ಲಿರ್ತಕ್ಕಂಥ ಜೀವವನ್ನು ನಾವು ಕಾರ್ಬನ್ ಬೇಸ್ಡ್ ಲೈಫ್ ಅಂತ ಕರಿತೀವಿ. ಏನು ಅಂತ ಹೇಳಿದರೆ, ಭೂಮಿಯ ಮೇಲಿನ ಎಲ್ಲ ಜೀವಿಗಳು, ಅದು ಅಮೀಬಾ, ಒಂದು ಕೋಶದ ಅಮೀಬಾ ಆಗಿರ್ಬೋದು, ಅಥವಾ ಮಲ್ಟಿಪಲ್ ಸೆಲ್ಸ್ ಇರ್ತಕ್ಕಂಥ ಮನುಷ್ಯ ಆಗಿರ್ಬೋದು, ಯಾವುದೇ ಪ್ರಾಣಿಯಾಗಲಿ ಯಾವುದೇ ಸಸ್ಯವಾಗಲಿ ಜೀವಂತವಾಗಿದ್ದಾಗ ಅದರಲ್ಲಿ ಜೀವರಸ ಇರುತ್ತೆ. ಆ ಜೀವರಸ ಏನಾಗುತ್ತೆ ಅಂದರೆ ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯೋಪ್ಲಾಸಮ್ ಅಂತ ಎರಡು ರೀತಿಯಾಗಿ ಮಾರ್ಪಾಟಾಗಿರುತ್ತೆ. ಒಟ್ಟಿನಲ್ಲಿ ಅದನ್ನು ಪ್ರೋಟೋಪ್ಲಾಸಮ್ ಅಂತ ಕರೀತಾರೆ. ಅದು ಇವೆಲ್ಲವೂ ಸಹಿತ ಅಂದರೆ ಸೈಟೋಪ್ಲಾಸಮ್ ಅಥವಾ ನ್ಯೂಕ್ಲಿಯೋಪ್ಲಾಸಮ್ ಎರಡರಲ್ಲೂ ಸಹಿತ ಇಂಗಾಲ ಅಥವಾ ಕಾರ್ಬನ್ ಅಂಶ ಇದ್ದೇ ಇರುತ್ತೆ. ಕಾರ್ಬನ್ ಅಂಶ ಇಲ್ಲೇ ಇರತಕ್ಕಂಥ ಯಾವ ಜೀವಿಗಳು ಇಲ್ಲ. ಆದ್ದರಿಂದ ನಾವು ಜೀವನವನ್ನು ಕಾರ್ಬನ್ ಬೇಸ್ಡ್ ಲೈಫ್ ಅಂತ ಕರಿತೀವಿ. ಕಾರ್ಬನ್ ಅಣುಗಳು ದೊಡ್ಡದಾಗಿರುತ್ತೆ, ಸಂಕೀರ್ಣವಾಗಿವೆ. ಅವು ಜೀವಕ್ಕೆ ಬೇಕಾಗಿರ್ತಕ್ಕಂಥ
ಬೇರೆ ಬೇರೆ ಮಾಲಿಕ್ಯೂಲ್ಗಳನ್ನು ತಯಾರು ಮಾಡುತ್ತೆ. ಕಾರಣ ಏನಂದರೆ ಕಾರ್ಬನ್ಗೆ 4 ಕೈಗಳಿರುತ್ತೆ. ಒಂದೊಂದು ಕೈಯಲ್ಲೂ ಅದು ಬೇರೆ ಬೇರೆಯಾಗಿರ್ತಕ್ಕಂಥ ಆಟಮ್ಸು ಮತ್ತು ಮಾಲಿಕ್ಯೂಲ್ಗಳನ್ನ ಹಿಡ್ಕೋಬೋದು. DNA, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್ ಎಲ್ಲವೂ ಸಹಿತ ಇದರಲ್ಲಿ ಕಾರ್ಬನ್ನಿನ ಅಂಶ ಇರುತ್ತೆ. ಜೀವಕ್ಕೆ ಬೇಕಾದ ಎಲ್ಲ ರಾಸಾಯನಿಕಗಳು ಕಾರ್ಬನ್ ಅನ್ನು ಕೇಂದ್ರವಾಗಿ ಬಳಸ್ಕೊಳ್ಳುತ್ತೆ. ಅರ್ತ್ ಈಸ್ ಈಕ್ವಲ್ ಟು ಕಾರ್ಬನ್ ಪ್ಲಾನೆಟ್. ಅಂದರೆ ನಾವು ಭೂಮಿ ಅಂತ ಹೇಳ್ತೀವಲ್ಲ, ಭೂಮಿ ಅಂತ ಹೇಳಿದಾಗ ನಾವು ಯಾವುದಕ್ಕೋಸ್ಕರ ಹೇಳ್ತೀವಿ ಭೂಮಿಯನ್ನು ರೆಫರ್ ಮಾಡ್ತೀವಿ ಅಂದರೆ, ಭೂಮಿಯಲ್ಲಿ ಜೀವಿಗಳಿವೆ, ಸಸ್ಯಗಳಿವೆ, ಪ್ರಾಣಿಗಳಿವೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜೀವಿಗಳಿವೆ ಅಂತ ಹೇಳ್ತೀವಿ. ಆದ್ದರಿಂದ ಅರ್ತ್ ಅಂತ ಹೇಳಿದರೆ ಅದು ಕಾರ್ಬನ್ ಪ್ಲಾನೆಟ್ ಅಂತ ಕರಿತೀವಿ. ಅದನ್ನು ಜ್ಞಾಪಕ ಇಟ್ಕೋಬೇಕು ನೀವು. ಬಿಕಾಸ್ ಕಾರ್ಬನ್ನಿಂದ ಲೈಫ್ ಆಗುತ್ತೆ, ಅದಕ್ಕೋಸ್ಕರ ಅದಕ್ಕೆ ಕಾರ್ಬನ್ ಪ್ಲಾನೆಟ್ ಅಂತ ಕರೀತಾರೆ ಅರ್ಥನ್ನು. 118 ಅಥವಾ 120 ಇರ್ತಕ್ಕಂಥ ಆಟಮ್ಸ್ ಇದೆ, ಬೇರೆ ಬೇರೆ ರೀತಿಯಾಗಿ ಇರ್ತಕ್ಕಂಥದ್ದು ಬಿಟ್ಟು ಈ ಕಾರ್ಬನ್ನ ಯಾತಕ್ಕೆ ಸ್ಪೆಷಲ್ ಆಗಿದೆ ಅಂತ ಕೇಳಿದರೆ, ಕಾರ್ಬನ್ಗೆ 4 ಕೈಗಳಿವೆ ಅಥವಾ 4 ಬಾಂಡ್ಸ್ ಇರುತ್ತೆ. ಅಂದರೆ ಒಂದೊಂದು ಬಾಂಡ್ನಲ್ಲೂ ಒಂದೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಅಣುಗಳು, ಮಾಲಿಕ್ಯೂಲ್ಗಳು ಸೇರ್ಕೋಬೋದು. ಉದ್ದನಾಗಿರ್ತಕ್ಕಂಥ ಕೋಟ್ಯಾಂತರ ಮಾಲಿಕ್ಯೂಲ್ಗಳು ಬಂದು ಸೇರ್ಕೊಳ್ಬೋದು. ಮತ್ತು ಕಾರ್ಬನ್ನು ಜೊತೆಗೆ ಹೈಡ್ರೋಜನ್ನು, ಆಮ್ಲಜನಕ, ಫಾಸ್ಫೇಟ್ಗಳು, ಮಿನರಲ್ಸ್ಗಳು ಎಲ್ಲ ಸೇರ್ಕೊಳ್ಬೋದು. ಎಲ್ಲ ಸೇರಿಕೊಂಡು ಅವು ಸೈಟೋಪ್ಲಾಸಮ್ ಅಂತ ಆಗುತ್ತೆ, ಆಮೇಲೆ ನ್ಯೂಕ್ಲಿಯರ್ ಪ್ಲಾಸಮ್ ಅಂತಲೂ ಆಗುತ್ತೆ. ಕಾರ್ಬನ್ ಅಂತಕ್ಕಂಥದ್ದು ಬಹಳ ಬಲಶಾಲಿಯಾಗಿರ್ತಕ್ಕಂಥ ಒಂದು ಎಲಿಮೆಂಟ್. ಅದು ಫ್ಲೆಕ್ಸಿಬಲ್ ಕೂಡ. ಅಂದರೆ ಅದು ಅದರ ಬಾಂಡ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅವುಗಳು ಬದಲಾವಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಕಾರ್ಬನ್ ಇಸ್ ದಿ ಬಿಲ್ಡಿಂಗ್ ಬ್ಲಾಕ್ ಆಫ್ ಲೈಫ್ ಅಂತ ಕರೀತಾರೆ. ಕನೆಕ್ಷನ್ ಬಿಟ್ವೀನ್ ಪ್ರೋಟೋಪ್ಲಾಸಮ್ ಆ್ಯಂಡ್ ಕಾರ್ಬನ್ ಬೇಸ್ಡ್ ಲೈಫ್ ಅಂದರೆ, ಪ್ರೋಟೋಪ್ಲಾಸಮ್ ಒಳಗಿರುವ ಎಲ್ಲ ಪ್ರಮುಖ ಪದಾರ್ಥಗಳಲ್ಲೂ ಕಾರ್ಬನ್ ಇದ್ದೇ ಇರುತ್ತೆ. ಪ್ರಮುಖ ಪದಾರ್ಥಗಳು ಯಾವುದು ಅಂದರೆ ಪ್ರೋಟೀನ್ಸ್, DNA, ಶುಗರ್ಸ್, ಇವುಗಳು ಮುಖ್ಯವಾಗಿರ್ತಕ್ಕಂಥ ವಸ್ತುಗಳು. ಇದು ಕೋಶಗಳಲ್ಲಿರ್ತಕ್ಕಂಥ ವಸ್ತುಗಳು. ಇವುಗಳಿಂದ ಜೈವಿಕ ಕ್ರಿಯೆಗಳು ಅನೇಕ ಆಗುತ್ತೆ. ಆದ್ದರಿಂದ ಈ 3 ಪದಾರ್ಥಗಳಲ್ಲೂ ಕಾರ್ಬನ್ ಅಥವಾ ಇಂಗಾಲ ಇದ್ದೇ ಇರುತ್ತೆ. ಆದ್ದರಿಂದ ಇದನ್ನು ಕಾರ್ಬನ್ ಬೇಸ್ಡ್ ಲೈಫ್ ಅಂತ ಕರೀತಾರೆ. ಲೈಫ್ ಎಕ್ಸಿಸ್ಟ್ಸ್ ಬಿಕಾಸ್ ಕಾರ್ಬನ್ ಮೇಕ್ಸ್ ದಿ ಬಾಡಿ, ಲಿವಿಂಗ್ ಬಾಡಿ, ಆ್ಯಂಡ್ ಪ್ರೋಟೋಪ್ಲಾಸಮ್ ಮೇಕ್ಸ್ ಇಟ್ ಟು ವರ್ಕ್. ಜೀವ ಅಂದರೆ ಲೈಫ್ ಅಂತ ಹೇಳ್ತೀವಲ್ಲ, ಎಲ್ಲ ತರಹದ ಜೀವಿಗಳಲ್ಲಿ ಇಂಗಾಲದ ರಾಸಾಯನಿಕಗಳು, ಲವಣಗಳು ಮತ್ತು ನೀರು ಆಗಿರುತ್ತೆ. ಅದು ಇವುಗಳಿಂದ ಜೀವರಸ ಆಗುತ್ತೆ. ಜೀವರಸದಿಂದ ಜೈವಿಕ ಕ್ರಿಯೆಗಳು ಉಂಟಾಗುತ್ತೆ. ಅಂದರೆ ಇಂಗಾಲ ಅಥವಾ ಕಾರ್ಬನ್ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಎಲ್ಲ ಜೀವಿಗಳಿಗೂ ನಾವು ಕಾರ್ಬನ್ ಬೇಸ್ಡ್ ಲೈಫ್ ಅಂತ ಕರಿತೀವಿ. ಭೂಮಿಯನ್ನು ನಾವೇನು ಹೇಳ್ತೀವಿ ಅಂದರೆ, ಭೂಮಿಗೂ ಸಹಿತ ಅರ್ತ್ಗೆ ಕಾರ್ಬನ್ ಅರ್ತ್ ಅಂತಲೂ ಕರೀತಾರೆ. ಈ ಒಂದು PPT ಮಾಡೋದಕ್ಕೆ ChatGPT ಮತ್ತು ಇಂಟರ್ನೆಟ್ನಲ್ಲಿ ರಿಸರ್ಚ್ ಮಾಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.